ಬೆಂಡೆಕಾಯಿ ನಾನು 500 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಒಂದು ಬಾಣಲೆಯಲ್ಲಿ ಜಸ್ಟ್ ಆಯಿಲ್ ಹಾಕದೆ ಫಸ್ಟ್ ಈ ರೀತಿ ಹಾಕ್ಕೊಳ್ಳಿ ಬೆಂಡೆಕಾಯಿನ. ಯಾಕೆ ಅಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಏನಾದರೂ ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ನೀವು ಆಯಿಲ್ನ ಹಾಕ್ಕೊಂಡು ಹುರ್ಕೋಬೋದು. 1/4 ಗ್ಲಾಸಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಗಮ್ ಥರ ಬರ್ತಾ ಇದೆ ಅಲ್ಲ, ಇದೆಲ್ಲ ಕೂಡ ಹೋಗಬೇಕು. ಅದುವರೆಗೂ ಕೂಡ ನೀವು ಫ್ರೈನ ಮಾಡ್ಕೋಬೇಕು. ನೋಡಿ ನೀವು ಒಂದು 2 ನಿಮಿಷ ಉಟ್ಟರೆ ನೋಡಿ ಈ ರೀತಿ ಅಂಟು ಕೂಡ ಒಂದು ಚೂರು ಕೂಡ ಇರೋದಿಲ್ಲ. ನೋಡಿ ಅಂಟೆಲ್ಲ ಕಂಪ್ಲೀಟಾಗಿ ಹೊಟ್ಟೋಗಿದೆ. ನೋಡಿ ಈ ಥರ ಬೀಳ್ತಾ ಇದೆ ನೋಡಿ. ನೋಡಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಇನ್ನೂ ಅಂಟಿರೋದು ಕಂಪ್ಲೀಟಾಗಿ ಹೊಟ್ಟೋಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇಟ್ಟಿರ್ತೀನಿ. ಅದು ಎಷ್ಟು ಚೆನ್ನಾಗಿದೆ. ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳೋಣ. ಬೇಕು ನೋಡಿ ಎಲ್ಲೂ ಕೂಡ ಅಂಟು ಇರೋದಿಲ್ಲ. ನೀಟಾಗಿ ಬಾಯ್ಲ್ ಆಗಿದೆ, ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ನೋಡಿ ಇನ್ನೊಂದು ಕಡೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ ನಾನು ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ. ಶುಂಠಿ ಒಂದು ಸ್ವಲ್ಪ, ಜಾಸ್ತಿನೂ ಬೇಡ, ಅಷ್ಟೇ ಹಾಕ್ಕೊಂಡಿರೋದು. ಹಾಗೆ ನೋಡಿ ಪುದೀನ ಒಂದು 4ರಿಂದ 5 ರೆಂಬೆಗಳಷ್ಟು, ಮತ್ತು ಸ್ವಲ್ಪ ಒಂದು ಪೀಸ್ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ಮೆಣಸು ಒಂದು 8 ಕಾಳು, ಚಕ್ಕೆ ಒಂದು ಸ್ವಲ್ಪ, ಲವಂಗ 2, ಸ್ವಲ್ಪ ಗಸಗಸೆ ತುಂಬಾ ಚೆನ್ನಾಗಿರುತ್ತೆ. ಗಸಗಸೆ ಮಾತ್ರ ಸ್ಕಿಪ್ ಮಾಡಬೇಡಿ ಮಸಾಲೆಗೆ. ಪುಡಿ 1 ಸ್ಪೂನ್, ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನ್, ಹಾಗೆ ಧನಿಯಾ ಪೌಡರ್, ಮಸಾಲೆಗೆ ಧನಿಯಾ ಪೌಡರ್ 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಗ್ರೈಂಡ್ ಆಗಿದೆ ಇದು. ನೋಡಿ ಸಾಸಿವೆ, ಕರಿಬೇವು, ಈರುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಕೊಳ್ಳಿ. ಇದಕ್ಕೆ ಹುರಿದಿರೋ ಅಂಥ ಬೆಂಡೆಕಾಯಿನ ಕೂಡ ಮಾಡಿ ಮೆಣಸಿನ್ಕಾಯಿನ ಹಾಕಿ ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನೋಡಿ ಮಸಾಲೆಗೆ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ಮಸಾಲೆ ಹಾಕಿರೋದ್ರಿಂದ ಇದು ಒಂದು 15 ನಿಮಿಷ ಆದರೂ ಬೇಯಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇದು ಒಂದು 15 ನಿಮಿಷಗಳ ಕಾಲ ಇದು ಕುದಿಬೇಕು. ನೋಡಿ, ಇದು ರೆಡಿ ಆಗಿದೆ. ಈಗ ನೋಡಿ, ತುಂಬಾ ಚೆನ್ನಾಗಿದೆ. ಇದನ್ನು ಮುದ್ದೆ ಜೊತೆಗೆ, ಚಪಾತಿ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದು ರೆಡಿಯಾಗಿದೆ.